ನಮಸ್ಕಾರ ಸ್ನೇಹಿತರೆ, ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಒಂದು ರೀಸನ್ ಇದೆ. ನೀವು ಓದ್ತಿದ್ದೀರಾ ಆದರೆ ರಿಸಲ್ಟ್ ಬರ್ತಿದೆ. ಮತ್ತು ಜನ ಏನು ಹೇಳ್ತಾರೆ ಅಂತಂದರೆ ಇವನಿಗೆ ಕೆಪಾಸಿಟಿ ಇಲ್ಲ, ಗೌರ್ಮೆಂಟ್ ಜಾಬ್ ಇವನ ಗುರಿನೇ ಅಲ್ಲ, ಸುಮ್ಮನೆ ಓದ್ತಿದ್ದಾನೆ ಅಂತ. ಆದರೆ ಇವತ್ತಿನ ವಿಡಿಯೋ ಅಂಥವರಿಗೆ ಆನ್ಸರ್ ಕೊಡೋಕ್ಕೆ ಹಾಗೂ ನಿಮಗೆ ಹೇಗೆ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡೋದಂತ ಈ ವಿಡಿಯೋ ಸ್ಕಿಪ್ ಮಾಡಿದರೆ ನೀವು ಅದೇ ಮಿಸ್ಟೇಕ್ ಮಾಡ್ತೀರಾ ಮತ್ತು ಅದೇ ರಿಪೀಟ್ ಮಾಡ್ತೀರಾ. ಅದಕ್ಕೆ ಕೊನೆ ತನಕ ಈ ವಿಡಿಯೋ ನೋಡಿ. ನಾನು ಹೇಳೋದೇನಂತಂತಂದರೆ ಮೊದಲಿಂದ ಒಂದೊಂದು ಪಾಯಿಂಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲು ನಾನು ಏನು ಹೇಳೋದಂತಂದರೆ, ನಾನು ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. ನೋಟ್ಸ್ ಇವೆ, ಬುಕ್ಸ್ ಇವೆ, ಟೈಮ್ ಹಾಕಿದ್ದೀರಾ, ಆದರೆ ಎಕ್ಸಾಮ್ ಹತ್ತಿರ ಬಂದಾಗ ಕಾನ್ಫಿಡೆನ್ಸ್ ಜೀರೋ ಯಾಕೆ? ಕಾರಣ ಸಿಂಪಲ್. ಇಷ್ಟೇ ನೀವು ಮಾಡ್ತಿರೋದು. ನೀವು ಓದ್ತಿದ್ದೀರಾ ಆದರೆ ಪ್ರಿಪ್ರೇಷನ್ ಇಲ್ಲ. ನೀವು ಓದ್ತಿದ್ದೀರಾ, ಪ್ರಿಪ್ರೇಷನ್ ಆಗ್ತಿಲ್ಲ. ಇದು ಆರ್ಸ್ ಆಗಿ ಅನಿಸಬಹುದು, ಆದರೆ ಇದೇ ಟ್ರೂತು. ಇನ್ನು ಭಾಳ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂತಂದರೆ ಒಂದು ಮಿಸ್ಟೇಕ್ ಮಾಡ್ತಾರೆ. ಏನದು ಗೊತ್ತಾ? ಪ್ರಿಪ್ರೇಷನ್ ಅಂದರೆ ಜಾಸ್ತಿ ಓದೋದಂತ. ನೋ, ಪ್ರಿಪ್ರೇಷನ್ ಅಂತಂದರೆ ಕ್ವಶನ್ ಪ್ರೆಡಿಕ್ಟ್ ಮಾಡೋ ಥಿಂಕಿಂಗ್. ಎಕ್ಸಾಮ್ ಪೇಪರ್ ನಿಮ್ಮ ಎಫರ್ಟ್ ನೋಡಲ್ಲ, ಯುವರ್ ಥಿಂಕಿಂಗ್ ಚೆಕಿಂಗ್ ಮಾಡುತ್ತೆ. ಅದಕ್ಕೆ ಕ್ವಶನ್ ಪೇಪರು ಏನು ಅಂತಂತಂದರೆ ಎಫರ್ಟ್ ನೋಡಲ್ಲ, ಅದು ನಿಮ್ಮ ಥಿಂಕಿಂಗ್ ಎಷ್ಟಿದೆ ಅನ್ನೋದನ್ನ, ನೀವೇನು ಓದಿ ಏನು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಅದನ್ನ ಚೆಕ್ ಮಾಡಿ. ಜಾಸ್ತಿ ಓದಿದವರು ಫೇಲ್ ಆಗ್ತಾರೆ. ಯಾಕೆ? ಅವ್ರು ಸ್ಮಾರ್ಟಾಗಿ ಜಾಸ್ತಿ ಓದಿದವರು ಏನು ಮಾಡ್ತಾರೆ, ಅವ್ರ ಥಿಂಕಿಂಗ್ ಏನು ಜಾಸ್ತಿನಿಲ್ಲ, ಸುಮ್ಮನೆ ಓದ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ನೀವು ಸ್ಮಾರ್ಟ್ ಸ್ಟಡಿ ಓದಿದವರು ಸೆಲೆಕ್ಟ್ ಆಗ್ತಾರೆ. ಯಾಕಂದರೆ ಅವರು ಚೆನ್ನಾಗಿ ಗೊತ್ತು ಏನೇನು ಓದಬೇಕು, ಏನೇನು ಓದಬಾರ್ದು ಅನ್ನೋದನ್ನ ಅವರ ಸ್ಮಾರ್ಟ್ ಸ್ಟಡಿ ಅವ್ರು ಜಾಸ್ತಿ ತಿಳ್ಕೊಂಡು ಓದ್ತಾ ಇರ್ತಾರೆ. ಇನ್ನು ರೀಸನ್ ನೋಡೋದಾದರೆ ಎಲ್ಲ ಸಿಲೆಬಸ್ ಕವರ್ ಮಾಡಬೇಕನ್ನೋ ಪ್ರೆಷರ್ ಇರುತ್ತೆ. ಯಾಕೆ? ಹೌದಲ್ವಾ? ಎಲ್ಲ ಸಿಲೆಬಸ್ ಕವರ್ ಮಾಡ್ಬೇಕನ್ನೋದು ಪ್ರೆಷರ್ ಇರುತ್ತೆ. ಟ್ರೂತ್ ಏನು ಗೊತ್ತಾ? ಸಿಲೆಬಸ್ ಅಲ್ಲ, ಎಕ್ಸಾಮ್ ಸಿಲೆಬಸ್ ಅಲ್ಲ, ಕ್ವಶನ್ ಪ್ಯಾಟ್ರನ್ನ ಇಂಪಾರ್ಟೆಂಟ್ ಆಗುತ್ತೆ. ನಾವು ಸಿಲೆಬಸ್ ಇವಾಗ ನೀವು ನೋಡ್ಬೋದು, ಇವಾಗ ಒಂದು ಕ್ವಶನ್ ಪೇಪರ್ನ ಸಿಲೆಬಸ್ ಪ್ರಕಾರನೇ ಬರುತ್ತೆ, ಬಟ್ ಅಲ್ಲಿ ಯಾವ ಕ್ವಶನ್ ಇದೆ ಅಂತ ನಾವು ನೋಡ್ಬೋದು. ಬಟ್ ಅವರು ಕೊಟ್ಟಿರೋದು ಒಂದು ಸಿಲೆಬಸ್ಸು, ಬಟ್ ಅವ್ರು ಕ್ವಶನ್ ಹೀಗೆ ಕೇಳ್ತೀನಿ ಅನ್ನೋದನ್ನ ಕೊಟ್ಟಿರಲ್ಲ ಅಲ್ವಾ? ಈ ಎಕ್ಸಾಮ್ಗೆ ಯಾವುದೇ ಉದಾಹರಣೆ, KS ಯಾವುದೇ ಒಂದು SD FD ಆಗಲಿ, ಅವರು ಒಂದು ಎಕ್ಸಾಮ್ ಈ ಕ್ವಶನ್ ಈ ಸಿಲೆಬಸ್ಸಲ್ಲಿ ನಾವು ಕ್ವಶನ್ ಕೇಳ್ತೀವಿ ಅಂತ ಹೇಳಿರ್ತಾರೆ ಅವರು. ಸೊ ಹಾಗಾಗಿ ನೀವು ಕ್ವಶನ್ ಸಿಲೆಬಸ್ನ ನೋಡಿಕೊಂಡು, ಬಟ್ ಅಲ್ಲಿ ಹಿಂದಿನ ಕ್ವಶನ್ PYQ ಕ್ವಶನ್ ಪೇಪರ್ ಅಂತಂದರೆ ನೀವು ಇಗ್ನೋರ್ ಮಾಡಬಾರ್ದು ಜಾಸ್ತಿ. ನಾವೇನು ಮಾಡ್ತಿದ್ದೀವಿ ಅಂತಂದರೆ ಕ್ವಶನ್ ಪೇಪರ್ನ ಇಗ್ನೋರ್ ಮಾಡ್ತಿದ್ವಿ. ಅದು ಮಾಡಬಾರ್ದು. ನಾವು ಮಾಡೋ ಮಿಸ್ಟೇಕೆ ಅದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸ್ಕಿಪ್ ಮಾಡಿದರೆ ನೀವು ಬ್ಲೈಂಡ್ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಂತ ಅರ್ಥ. ಅಂದರೆ ನಿಮಗೇನು PYQ ಕ್ವಶನ್ ಪೇಪರ್ ಬಿಟ್ಟರೆ ನೀವು ಅದನ್ನು ಏನು ಅನಾಲಿಸಿಸ್ ಮಾಡದೆ ಹೋದರೆ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ನೇ ಸರಿಯಾಗಿ ನಡೀತಿರಲ್ಲ. ಯಾಕಂತಂದರೆ ಅದ್ರ ಪ್ಯಾಟ್ರನ್ನೇ ಗೊತ್ತಾಗಲ್ಲ, ಅದು ಡಿಸೈನೇ ಗೊತ್ತಾಗಲ್ಲ ನಮಗೆ. ಯಾಕಂದರೆ ಕ್ವಶನ್ ಪೇಪರಲ್ಲಿ ಯಾವ ಥರ ಬರ್ತಿದೆ ಅನ್ನೋದನ್ನೇ ಗೊತ್ತಾಗಲ್ಲ ಅಲ್ವಾ? ಅವ್ರು ಯಾವ ಥರ ಡಿಸೈನ್ ಮಾಡ್ತಿದ್ದಾನೆ ಅಂತಲೂ ಗೊತ್ತಾಗಲ್ಲ. ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ನಮಗೆ ಕ್ವಶನ್ ಪೇಪರ್. ಮಿನಿಮಮ್ ಏನಿಲ್ಲ ಅಂತಂದರೆ 5 to 7 ಇಯರ್ಸು ಕ್ವಶನ್ ಪೇಪರ್ ನಾವು ನೋಡಲೇಬೇಕು. ಯಾಕಂದರೆ ನಾವು ಕ್ವಶನ್ ಪೇಪರ್ನ ಅಲ್ಲಿಂದನೇ ಜಾಸ್ತಿ ಆಲ್ಮೋಸ್ಟ್ಲು ಅದನ್ನೇ ರಿವಿಷನ್ ಆಗಿ ಬರುತ್ತೆ ಕ್ವಶನ್ನು ಸೇಮ್, ಬಟ್ ಕ್ವಶನ್ ಪ್ಯಾಟ್ರನಲ್ಲಿ ಸ್ವಲ್ಪ ಚೇಂಜ್ ಮಾಡಿಕೊಡ್ತಾರೆ ಅಷ್ಟೇ. ರಿವಿಷನ್ ಇಲ್ಲ, ಓದಿದರೆ ಸಾಕು ಅಂತ ಥಿಂಕ್ ಮಾಡೋದು ಬ್ರೈನ್ ಫರ್ಗೆಟ್ ಮಾಡುತ್ತೆ. ಸೊ ಹಾಗಾಗಿ ರಿವಿಷನ್ ಇಲ್ಲ ಅಂದರೆ ನೀವು ಎಕ್ಸಾಮ್ ಹಾಲ್ನಲ್ಲಿ ಪ್ಯಾನಿಕ್ ಆಗ್ತೀರ. ಸೊ ಹಾಗಾಗಿ ರಿವಿಷನ್ ಏನು ಮಾಡದೇ ಇದ್ದರೂ ನಡೆಯುತ್ತೆ ಅನ್ನೋದು ತಲೆಯಿಂದ ಯೋಚನೆ ತೆಗೆದಾಕಿ ನೀವು ಕಂಪಲ್ಸರಿ ರಿವಿಷನ್ ಮಾಡಲೇಬೇಕು. ನೀವು ಇವತ್ತಿನ ಓದಿದ್ದು ನಾಳೆ ರಿವಿಷನ್ ಮಾಡಲೇಬೇಕು. ಈಗ ಡೇ ಬೈ ಸ್ವಲ್ಪನಾದರೂ ರಿವಿಷನ್ ಮಾಡ್ತಾನೇ ಇರಬೇಕು. ಸೊ ಹಾಗಾಗಿ ರಿವಿಷನ್ ಮಾಡಿದರೆ ತಾನೇ ನಮಗೆ ಓದಿರೋದು ನೆನಪಲ್ಲಿ ಇರೋದು. ಹಾಗಾಗಿ ಇಲ್ಲಿ ಒಂದು ಕೇರ್ಫುಲ್ಲಾಗಿ ಕೇಳಿ, ಗೌರ್ಮೆಂಟ್ ಎಕ್ಸಾಮ್ ಅನ್ನೋದು ಈಸಿ ಅಲ್ಲ, ಅದು ಹಾಗೆ ಇಂಪಾಸಿಬಲ್ ಕೂಡ ಅಲ್ಲ. ಮಾಡ್ಕೋಬೋದು, ಯಾರಾದರೂ ಕರೆಕ್ಟಾಗಿ ಎಫರ್ಟ್ ಹಾಕಿ ಅದರದ್ದೇ ಆದಂಥ ಒಂದು ಸ್ಟ್ರಾಟಜಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತದೆ, ಕನ್ಸಿಸ್ಟೆನ್ಸಿಯಿಂದ ನೀವು ಓದ್ತಾ ಇದ್ದರೆ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಕನ್ಸಿಸ್ಟೆನ್ಸಿ ಮುಖ್ಯ, ಮೇನ್ ಇಂಪಾರ್ಟೆಂಟ್ ಅಲ್ವಾ? ಕಂಟಿನ್ಯೂಯಸ್ ಆಗಿ ಓದ್ತಾ ಇರಬೇಕು. ನಾವು ರಾಂಗ್ ಮೆಥಡ್ನ ಫಾಲೋ ಮಾಡಿದರೆ, ನಾವು ಕೋಚಿಂಗ್ ಜಾಯ್ನ್ ಆಗದಿದ್ದರೆ ಸೆಲೆಕ್ಟ್ ಆಗ್ಬೋದೇನೋ ಅಂತ, ನಾವು ಟೆಲಿಗ್ರಾಮ್ ಜಾಯ್ನ್ ಆದರೆ ಸೆಲೆಕ್ಟ್ ಆಗಲ್ಲ. ಸೊ ನಿಮ್ಮ ಡಿಫ್ರೆನ್ಸ್ ಏನು ಗೊತ್ತಾ? ಕ್ಲಾರಿಟಿ ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು. ನಾವೇನು ಓದ್ತಾ ಇದ್ದೀವಿ, ನಾವು ಡೈಲಿ ಓದ್ತಾ ಇದ್ದೀವಾ ಏನಿಲ್ವಾ ಅನ್ನೋದನ್ನ
ನಮ್ಗೆ ಕ್ಲಾರಿಟಿ ಇರಬೇಕು ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು. ನೀವು ಇದನ್ನು ನೋಡಿ, ಈಗ ಫಸ್ಟ್ ಸ್ಟೆಪ್ಪು PY ಫಸ್ಟು ಲಾಸ್ಟು 5 to 7 ಇಯರ್ಸ್ ಪೇಪರ್ನ ಅನಲಿಸಿಸ್ ಮಾಡಿ, ಟಾಪಿಕ್ ವೈಸ್ ಅನಲಿಸಿಸ್ ಮಾಡಿ. ಯಾಕಂದರೆ ಇದರಲ್ಲೇ ಮೇನ್ ಇಂಪಾರ್ಟೆಂಟ್ ಇರೋದು. ಇನ್ನು ಲಿಮಿಟೆಡ್ ಅಂತಂದರೆ ಲಿಮಿಟೆಡ್ ಸಿಲೆಬಸ್ಸು ಎವ್ರಿ ಟಾಪಿಕ್ ಓದಬೇಡಿ. ಲಿಮಿಟೆಡ್ ಸಿಲೆಬಸ್ ಎವ್ರಿ ಟಾಪಿಕ್ ಓದಬೇಡಿ. ಆಸ್ಕ್ಡ್ ಟಾಪಿಕ್ಸ್ ಮಾತ್ರ ಓದಿ. ಯಾವ ಕ್ವಶನ್ ಕೇಳಿದಾನೆ ಅದನ್ನು ಮಾತ್ರ, ಈ ಒಂದು ಕ್ವಶನ್ ಕೇಳಿದಾರೆ ಅಂತಂದರೆ ಆ ಕ್ವಶನ್ನ ಫೈಂಡ್ ಔಟ್ ಮಾಡ್ಕೊಂಡು ಅದ್ರ ಬಗ್ಗೆನೇ ಸ್ವಲ್ಪ ಓದ್ತಾ ಹೋಗಿ. ಯಾಕಂದರೆ ಅದನ್ನೇ ಆಲ್ಮೋಸ್ಟ್ಲು ರಿಪೀಟ್ ಆಗಿ ಕೇಳೋದು ಅವನು. ಇನ್ನು ಸ್ಟೆಪ್ ಡೇ ಇದು ನೋಡಿ, ಡೈಲಿ ರಿವಿಷನ್ ಮಾಡಲೇಬೇಕು. ಕನಿಷ್ಠ ಡೈಲಿ 30 ನಿಮಿಷ ಅಂತೂ ರಿವಿಷನ್ ಮಾಡಲೇಬೇಕು ನೀವು. ಯಾಕಂದರೆ ನಾನ್ ನೆಗೋಷಿಯೇಬಲ್ ಇರಬಾರ್ದು. ಇದೇ ಟಾಪರ್ಸ್ ಸೀಕ್ರೆಟ್. ಅಂದರೆ ನೀವು ಡೈಲಿ ಎಷ್ಟು ರಿವಿಷನ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ, ಅಷ್ಟು ನಿಮಗೆ ಬೇಗ ಮೆಮೊರಿ IQ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮರೆತು ಹೋಗೋದು ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ನಾವು ಎಷ್ಟು ರಿವಿಷನ್ ಮಾಡ್ತೀವಿ ಅಷ್ಟು ನಮಗೆ ನೆನಪಲ್ಲಿ ಉಳಿಯೋ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ನಮಗೆ. ನೀವು ಲೇಜಿ ಅಲ್ಲ, ಆದರೆ ವೀಕು ಅಲ್ಲ. ನೀವು ಲೇಜಿನೂ ಅಲ್ಲ, ನೀವು ವೀಕ್ನೂ ಅಲ್ಲ. ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ನೋಬಡಿ ಎಕ್ಸ್ಪ್ಲೈನೆಡ್ ಎಕ್ಸಾಮ್, ರಿಯಾಲಿಟಿ ಮತ್ತು ಆನೆಸ್ಟ್. ಯಾರೂ ನಿಜವಾಗಿ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಮೋಟಿವೇಶನ್ ವೀಡಿಯೋ ನೋಡಿ 2 days ಎನರ್ಜಿ ಬರುತ್ತೆ. ಪ್ರಿಪ್ರೇಷನ್ ವೀಡಿಯೋ ನೋಡಿ ಲೈಫ್ ಚೇಂಜ್ ಆಗುತ್ತೆ. ಅದಕ್ಕೆ ಈ ಚಾನಲ್ನ ಮೋಟಿವೇಶನ್ ಕೊಡಲ್ಲ, ಪ್ರಿಪ್ರೇಷನ್ ಕ್ಲಾರಿಟಿ ಕೊಡುತ್ತೆ. ಸೊ ನೀವು ಸೀರಿಯಸ್ ಆಸ್ಪಿರೆಂಟ್ ಆಗಿದ್ದರೆ ಈ ಚಾನಲ್ನ ನಿಮಗಾಗಿ. ಇಲ್ಲಿ ಫೇಕ್ ಹೋಪ್ಸ್ ಇಲ್ಲ, ಡ್ರೀಮ್ಸ್ ಸೆಲ್ಲಿಂಗ್ ಇಲ್ಲ. ಎಕ್ಸಾಮ್ ರಿಯಾಲಿಟಿ ಮತ್ತು ಪ್ರಾಕ್ಟಿಕಲ್ ಪ್ರಿಪ್ರೇಷನ್ ಮುಂದಿನ ವೀಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಸಿಲೆಬಸ್ ದೊಡ್ಡದು ಅನ್ನೋ ಭಯ ನಿಜಕ್ಕೂ ವ್ಯಾಲಿಡ್ನಾ? ಇದನ್ನು ಮಿಸ್ ಮಾಡಬೇಡಿ. ಪರಂ ಸ್ಟಡಿ ಹಬ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀರಿಯಸ್ ಆಸ್ಪಿರೆಂಟ್ ಮಾತ್ರ ಸ್ಟೇ ಆಗಿರಿ. ಇನ್ನು ನೆಕ್ಸ್ಟು ಒಂದೊಂದಾಗಿ ನಿಮಗೆ ಬೇಕಾದರೆ ಯಾವ ಟಾಪಿಕ್ ಮೇಲೆ ವೀಡಿಯೋ ಬೇಕೋ ಅದನ್ನು ಹೇಳಿ, ನಾನು ಆ ಟಾಪಿಕ್ ಮೇಲೆ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಹೆಚ್ಚಿನ ವೀಡಿಯೋಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.